ಮಲೆನಾಡಿನಲ್ಲಿ ವರ್ಣಾರ್ಭಟಕ್ಕೆ ನದಿ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಇದರಿಂದ ಜಲಾಶಯಗಳು ತುಂಬಿ ಹರಿತಾ ಇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ನೀರುಣಿಸುವಂತಹ ಡ್ಯಾಂ ಭರ್ತಿಯಾಗಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಭದ್ರಾ ಜಲಾಶಯ ಭರ್ತಿ, ಅನ್ನದಾತರ ಸಂತೋಷ. 40ನೇ ಬಾರಿ ಭರ್ತಿಯಾದ ಭದ್ರಾವತಿ ಡ್ಯಾಂ. ಮಲೆನಾಡಿನಲ್ಲಿ ಈ ಬಾರಿ ಸುರಿದ ಮಳೆಗೆ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಭದ್ರಾ ಡ್ಯಾಂ ತುಂಬಿದ್ದಕ್ಕೆ ಮಧ್ಯ ಕರ್ನಾಟಕದ ಜನರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರುವಂತದ್ದು, ಹಾಗಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಹೊಂದಿರುವಂತದ್ದು. ಈಗಾಗಲೇ ಭದ್ರಾ ಭರ್ತಿಯಾಗಿದೆ, ತುಂಗಾ ಭರ್ತಿಯಾಗಿರುವಂತದ್ದು, ಶರಾವತಿ ಜಲಾಶಯ ಭರ್ತಿಯಾಗಿರುವಂತದ್ದು, ಅಂಬಳಿಗೋಳ ಜಲಾಶಯ ಭರ್ತಿಯಾಗಿದೆ. ಹೀಗೆ ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಭದ್ರೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂತದ್ದು. 71 ಟಿಎಂಸಿ ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಭದ್ರಾ ಜಲಾಶಯ 186 ಅಡಿ ಎತ್ತರವಿದ್ದು 71.535 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಭದ್ರಾ ಅಣೆಕಟ್ಟು ನಿರ್ಮಾಣವಾಗಿ 60 ವರ್ಷಗಳು ಕಳೆದಿದ್ದು ಈವರೆಗೂ 40 ಬಾರಿ ಭರ್ತಿಯಾಗಿದೆ. ಈ ಬಾರಿಯೂ ಡ್ಯಾಂ ತುಂಬಿದ್ದು ವರ್ಷದಲ್ಲಿ 2 ಬೆಳೆ ತೆಗೆಯುತ್ತೇವೆ ಅಂತ ಅನ್ನದಾತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭದ್ರಾ ನದಿ ತುಂಬಿರಿಂದ ನಮಗೆ ಇಡೀ ನಮ್ಮ 2 ಡಿಸ್ಟಿಕ್ ಶಿವಮೊಗ್ಗ, ದಾವಣಗೆರೆ, ದುರ್ಗ ಪ್ರತಿಯೊಬ್ಬರು ರೈತರು ಹುಮ್ಮಸ್ಸಿಂದ ಇವತ್ತು ಇಲ್ಲಿ ಬಂದಿದ್ದಾರೆ, ಅಷ್ಟರು ಬಂದಿದ್ದಾರೆ. ಇನ್ನು ಡ್ಯಾಂ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ವರ್ಣಾರ್ಭಟಕ್ಕೆ ನದಿ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಇದರಿಂದ ಜಲಾಶಯಗಳು ತುಂಬಿ ಹರಿತಾ ಇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ನೀರುಣಿಸುವಂತಹ ಡ್ಯಾಂ ಭರ್ತಿಯಾಗಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಭದ್ರಾ ಜಲಾಶಯ ಭರ್ತಿ, ಅನ್ನದಾತರ ಸಂತೋಷ. 40ನೇ ಬಾರಿ ಭರ್ತಿಯಾದ ಭದ್ರಾವತಿ ಡ್ಯಾಂ. ಮಲೆನಾಡಿನಲ್ಲಿ ಈ ಬಾರಿ ಸುರಿದ ಮಳೆಗೆ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಭದ್ರಾ ಡ್ಯಾಂ ತುಂಬಿದ್ದಕ್ಕೆ ಮಧ್ಯ ಕರ್ನಾಟಕದ ಜನರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರುವಂತದ್ದು, ಹಾಗಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಹೊಂದಿರುವಂತದ್ದು. ಈಗಾಗಲೇ ಭದ್ರಾ ಭರ್ತಿಯಾಗಿದೆ, ತುಂಗಾ ಭರ್ತಿಯಾಗಿರುವಂತದ್ದು, ಶರಾವತಿ ಜಲಾಶಯ ಭರ್ತಿಯಾಗಿರುವಂತದ್ದು, ಅಂಬಳಿಗೋಳ ಜಲಾಶಯ ಭರ್ತಿಯಾಗಿದೆ. ಹೀಗೆ ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಭದ್ರೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂತದ್ದು. 71 ಟಿಎಂಸಿ ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಭದ್ರಾ ಜಲಾಶಯ 186 ಅಡಿ ಎತ್ತರವಿದ್ದು 71.535 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಭದ್ರಾ ಅಣೆಕಟ್ಟು ನಿರ್ಮಾಣವಾಗಿ 60 ವರ್ಷಗಳು ಕಳೆದಿದ್ದು ಈವರೆಗೂ 40 ಬಾರಿ ಭರ್ತಿಯಾಗಿದೆ. ಈ ಬಾರಿಯೂ ಡ್ಯಾಂ ತುಂಬಿದ್ದು ವರ್ಷದಲ್ಲಿ 2 ಬೆಳೆ ತೆಗೆಯುತ್ತೇವೆ ಅಂತ ಅನ್ನದಾತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭದ್ರಾ ನದಿ ತುಂಬಿರಿಂದ ನಮಗೆ ಇಡೀ ನಮ್ಮ 2 ಡಿಸ್ಟಿಕ್ ಶಿವಮೊಗ್ಗ, ದಾವಣಗೆರೆ, ದುರ್ಗ ಪ್ರತಿಯೊಬ್ಬರು ರೈತರು ಹುಮ್ಮಸ್ಸಿಂದ ಇವತ್ತು ಇಲ್ಲಿ ಬಂದಿದ್ದಾರೆ, ಅಷ್ಟರು ಬಂದಿದ್ದಾರೆ. ಇನ್ನು ಡ್ಯಾಂ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ವರ್ಣಾರ್ಭಟಕ್ಕೆ ನದಿ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಇದರಿಂದ ಜಲಾಶಯಗಳು ತುಂಬಿ ಹರಿತಾ ಇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ನೀರುಣಿಸುವಂತಹ ಡ್ಯಾಂ ಭರ್ತಿಯಾಗಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ.
ಭದ್ರಾ ಜಲಾಶಯ ಭರ್ತಿ ಅನ್ನದಾತರ ಸಂತೋಷ. 40ನೇ ಬಾರಿ ಭರ್ತಿಯಾದ ಭದ್ರಾವತಿ ಡ್ಯಾಂ. ಮಲೆನಾಡಿನಲ್ಲಿ ಈ ಬಾರಿ ಸುರಿದ ಮಳೆಗೆ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಭದ್ರಾ ಡ್ಯಾಂ ತುಂಬಿದ್ದಕ್ಕೆ ಮಧ್ಯ ಕರ್ನಾಟಕದ ಜನರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರುವಂತದ್ದು, ಹಾಗಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಹೊಂದಿರುವಂತದ್ದು. ಈಗಾಗಲೇ ಭದ್ರಾ ಭರ್ತಿಯಾಗಿದೆ, ತುಂಗಾ ಭರ್ತಿಯಾಗಿರುವಂತದ್ದು, ಶರಾವತಿ ಜಲಾಶಯ ಭರ್ತಿಯಾಗಿರುವಂತದ್ದು, ಅಂಬುಲಿಗೋಳ ಜಲಾಶಯ ಭರ್ತಿಯಾಗಿದೆ. ಹೀಗೆ ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಭದ್ರೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂತದ್ದು. 71 ಟಿಎಂಸಿ ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಭದ್ರಾ ಜಲಾಶಯ 186 ಅಡಿ ಎತ್ತರವಿದ್ದು 71.535 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಭದ್ರಾ ಅಣೆಕಟ್ಟು ನಿರ್ಮಾಣವಾಗಿ 60 ವರ್ಷಗಳು ಕಳೆದಿದ್ದು ಈವರೆಗೂ 40 ಬಾರಿ ಭರ್ತಿಯಾಗಿದೆ. ಈ ಬಾರಿಯೂ ಡ್ಯಾಂ ತುಂಬಿದ್ದು ವರ್ಷದಲ್ಲಿ 2 ಬೆಳೆ ತೆಗೆಯುತ್ತೇವೆ ಅಂತ ಅನ್ನದಾತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭದ್ರಾ ನದಿ ತುಂಬಿರಿಂದ ನಮಗೆ ಇಡೀ ನಮ್ಮ 2 ಡಿಸ್ಟಿಕ್ ಶಿವಮೊಗ್ಗ, ದಾವಣಗೆರೆ, ದುರ್ಗ, ಪ್ರತಿಯೊಬ್ಬರು ರೈತರು ಹುಮ್ಮಸ್ಸಿಂದ ಇವತ್ತು ಇಲ್ಲಿ ಬಂದಿದ್ದಾರೆ, ಅಷ್ಟರು ಬಂದಿದ್ದಾರೆ. ಇನ್ನು ಡ್ಯಾಂ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನಲ್ಲಿ ವರ್ಣಾರ್ಭಟಕ್ಕೆ ನದಿ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಇದರಿಂದ ಜಲಾಶಯಗಳು ತುಂಬಿ ಹರಿತಾ ಇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ನೀರುಣಿಸುವಂತಹ ಡ್ಯಾಂ ಭರ್ತಿಯಾಗಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಭದ್ರಾ ಜಲಾಶಯ ಭರ್ತಿ ಅನ್ನದಾತರ ಸಂತೋಷ. 40ನೇ ಬಾರಿ ಭರ್ತಿಯಾದ ಭದ್ರಾವತಿ ಡ್ಯಾಂ. ಮಲೆನಾಡಿನಲ್ಲಿ ಈ ಬಾರಿ ಸುರಿದ ಮಳೆಗೆ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯ ಭರ್ತಿಯಾಗಿದೆ. ಭದ್ರಾ ಡ್ಯಾಂ ತುಂಬಿದ್ದಕ್ಕೆ ಮಧ್ಯ ಕರ್ನಾಟಕದ ಜನರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರುವಂತದ್ದು, ಹಾಗಾಗಿ ರಾಜ್ಯದ ಬಹುತೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಜಲಾಶಯಗಳು ಹೊಂದಿರುವಂತದ್ದು. ಈಗಾಗಲೇ ಭದ್ರಾ ಭರ್ತಿಯಾಗಿದೆ, ತುಂಗಾ ಭರ್ತಿಯಾಗಿರುವಂತದ್ದು, ಶರಾವತಿ ಜಲಾಶಯ ಭರ್ತಿಯಾಗಿರುವಂತದ್ದು, ಅಂಬುಲಿಗೋಳ ಜಲಾಶಯ ಭರ್ತಿಯಾಗಿದೆ. ಹೀಗೆ ಜಿಲ್ಲೆಯ ಎಲ್ಲಾ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಅನ್ನದಾತರು ಸಹ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಹಸಿರಿನ ಗಿರಿ ಶಿಖರಗಳ ಮಧ್ಯೆ ಭದ್ರೆ ಸಂಪೂರ್ಣವಾಗಿ ಭದ್ರೆ ಆಗಿರುವಂತದ್ದು. 71 ಟಿಎಂಸಿ ಸಾಮರ್ಥ್ಯದ ಈ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಅಂತಲೇ ಈ ಜಲಾಶಯವನ್ನ ಕರೆಯಲಾಗುತ್ತೆ. ದಾವಣಗೆರೆ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು, ಗಂಗಾವತಿ, ಹೀಗೆ ಅನೇಕ 5 ಜಿಲ್ಲೆಗಳಿಗೆ ನೀರನ್ನ ಒದಗಿಸುವಂತ ಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ರೈತರು ಸಹ ಬೇರೆ ಬೇರೆ ಕಡೆಯಿಂದ ಬಂದು ಜಲಾಶಯವನ್ನ ನೋಡಿ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಭದ್ರಾ ಜಲಾಶಯ 186 ಅಡಿ ಎತ್ತರವಿದ್ದು 71.535 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಭದ್ರಾ ಅಣೆಕಟ್ಟು ನಿರ್ಮಾಣವಾಗಿ 60 ವರ್ಷಗಳು ಕಳೆದಿದ್ದು ಈವರೆಗೂ 40 ಬಾರಿ ಭರ್ತಿಯಾಗಿದೆ. ಈ ಬಾರಿಯೂ ಡ್ಯಾಂ ತುಂಬಿದ್ದು ವರ್ಷದಲ್ಲಿ 2 ಬೆಳೆ ತೆಗೆಯುತ್ತೇವೆ ಅಂತ ಅನ್ನದಾತರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭದ್ರಾ ನದಿ ತುಂಬಿರಿಂದ ನಮಗೆ ಇಡೀ ನಮ್ಮ 2 ಡಿಸ್ಟಿಕ್ ಶಿವಮೊಗ್ಗ, ದಾವಣಗೆರೆ, ದುರ್ಗ, ಪ್ರತಿಯೊಬ್ಬರು ರೈತರು ಹುಮ್ಮಸ್ಸಿಂದ ಇವತ್ತು ಇಲ್ಲಿ ಬಂದಿದ್ದಾರೆ, ಅಷ್ಟರು ಬಂದಿದ್ದಾರೆ. ಇನ್ನು ಡ್ಯಾಂ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.